ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಕಿಷ್ಕಿಂಧ ಕಾಂಡದಲ್ಲಿ ರಾಮನು ದುಃಖಿತರಾದ ಎಲ್ಲರನ್ನೂ ಸಮಾಧಾನಪಡಿಸಿ ವಾಲಿಗೆ ಸಂಸ್ಕಾರವನ್ನು ಮಾಡಿಸಿದುದು ಎಂಬ 25ನೆಯ ಸರ್ಗಕ್ಕೆ ಸ್ವಾಗತ. ಹೀಗೆ ಒಂದು ಕಡೆಯಲ್ಲಿ ತಾರೆಯು, ಮತ್ತೊಂದು ಕಡೆಯಲ್ಲಿ ಅಂಗದನು, ಬೇರೊಂದು ಕಡೆಯಲ್ಲಿ ಸುಗ್ರೀವನು ದುಃಖದಿಂದ ಇರುವುದನ್ನು ಕಂಡು ರಾಮ ಲಕ್ಷ್ಮಣರಿಗೂ ಮರುಕ ಉಂಟಾಯಿತು. ಅವರೊಡನೆ ಈ ರಾಮಲಕ್ಷ್ಮಣರು ಸಮವಾಗಿ ದುಃಖಿಸುತ್ತಿದ್ದರು. ಆದರೆ ರಾಮನು ಧೀರ ಸ್ವಭಾವವುಳ್ಳವನಾದುದರಿಂದ ಎಲ್ಲರನ್ನೂ ತಾನೇ ಸಮಾಧಾನಪಡಿಸುತ್ತಾ ಆ ಮೂವರನ್ನು ಕುರಿತು, ದುಃಖದಿಂದ ಸುಮ್ಮನೆ ಕೊರಗುವುದರಿಂದೇನು, ಇದರಿಂದ ಸತ್ತವರಿಗೆ ಸದ್ಗತಿಯುಂಟಾಗಲಾರದು. ಮೇಲೆ ನಡೆಸಬೇಕಾದ ಔರ್ಧ್ವದೈಹಿಕ ಕರ್ಮವೇ ಈಗ ಶ್ರೇಯಸ್ಕರವಾದುದು. ಅದಕ್ಕೆ ತಡೆ ಮಾಡಬಾರದು. ಆ ಕಾರ್ಯವನ್ನು ಅತ್ಯವಶ್ಯವಾಗಿ ನಡೆಸಿಯೇ ತೀರಬೇಕಲ್ಲವೇ? ಕಣ್ಣೀರು ಬಿಡುವುದು ಲೋಕಾಚಾರದಿಂದ ಬಂದ ಸಂಪ್ರದಾಯವಾದುದರಿಂದ ಅದನ್ನು ಅನುಷ್ಠಿಸಬೇಕಾದುದೇ ನ್ಯಾಯವು. ನೀವು ಹಾಗೆಯೇ ನಡೆಸುವುದಾಯಿತಲ್ಲವೇ? ಇನ್ನು ಸಾಕು, ನಿಮ್ಮ ವಿಲಾಪವನ್ನು ನಿಲ್ಲಿಸಿರಿ. ಈಗ ವಾಲಿಗಾಗಿ ನೀವು ಮಾಡಬೇಕಾದುದು ಅಪರ ಸಂಸ್ಕಾರವಲ್ಲದೆ ಬೇರೆ ಕಾರ್ಯವಲ್ಲ. ನೀವು ಎಷ್ಟೇ ಪ್ರಯತ್ನ ಪಟ್ಟರೂ ಸತ್ತವನನ್ನು ಬದುಕಿಸಲಾರಿರಿ. ಈಶ್ವರಾಜ್ಞೆಯನ್ನು ಮೀರಬೇಕೆಂದರೆ ಯಾರಿಗೆ ಸಾಧ್ಯವು? ಸಮಸ್ತ ಲೋಕಗಳಿಗೂ ಈಶ್ವರನೇ ಕಾರಣನು. ಸಮಸ್ತ ಕಾರ್ಯಗಳಿಗೂ ಕಾಲವೇ ಮುಖ್ಯ ಸಾಧನವು. ಸಮಸ್ತ ಭೂತಗಳಿಗೂ ದೈವವೇ ನಿಯಾಮಕವು. ಲೋಕದಲ್ಲಿ ಅದನ್ನು ಮೀರಿದುದು ಯಾವುದೊಂದು ಇಲ್ಲವು. ಸಮಸ್ತ ಲೋಕವು ಆ ಸರ್ವೇಶ್ವರನಿಗೆ ಪರತಂತ್ರವಾಗಿಯೇ ಕಾರ್ಯಗಳನ್ನು ಮೀರಬೇಕೆಂದರೆ ಯಾರಿಗೆ ಸಾಧ್ಯವು? ಸಮಸ್ತ ಲೋಕಗಳಿಗೂ ಈಶ್ವರನೇ ಕಾರಣನು. ಸಮಸ್ತ ಕಾರ್ಯಗಳಿಗೂ ಕಾಲವೇ ಮುಖ್ಯ ಸಾಧನವು. ಸಮಸ್ತ ಭೂತಗಳಿಗೂ ದೈವವೇ ನಿಯಾಮಕವು. ಲೋಕದಲ್ಲಿ ಅದನ್ನು ಮೀರಿದುದು ಯಾವುದೊಂದು ಇಲ್ಲವು. ಸಮಸ್ತ ಲೋಕವು ಆ ಸರ್ವೇಶ್ವರನಿಗೆ ಪರತಂತ್ರವಾಗಿಯೇ ಕಾರ್ಯಗಳನ್ನು ನಡೆಸಬೇಕೇ ಹೊರತು ಸ್ವತಂತ್ರವಲ್ಲ. ಯಾವನೇ ಆಗಲಿ ಯಾವ ಕಾರ್ಯಕ್ಕೂ ಸ್ವತಂತ್ರವಾಗಿ ಕರ್ತನಾಗುವುದಿಲ್ಲ. ಒಬ್ಬನು ಮತ್ತೊಬ್ಬನನ್ನು ನಿಯಮಿಸುವುದಕ್ಕೂ ಸಮರ್ಥನಲ್ಲ. ಸಮಸ್ತ ಲೋಕವು ಸ್ವಭಾವಕ್ಕೆ, ಅಂದರೆ ಈಶ್ವರನಿಗೆ ಈಡಾಗಿಯೇ ನಡೆಯುತ್ತಿರುವುದು. ಆದುದರಿಂದ ಕಾಲವೇ ಲೋಕಗಳೆಲ್ಲಕ್ಕೂ ಮುಖ್ಯ ಗತಿಯು. ಈಶ್ವರನೊಬ್ಬನೇ ಸ್ವತಂತ್ರನು. ಆತನೊಬ್ಬ ಮಾತ್ರ ಯಾರಿಗೂ ಅಧೀನನಲ್ಲ. ಅವನಿಗೆ ನಾಶವಾಗಲಿ ವಿಕಾರವಾಗಲಿ ಉಂಟಾಗವು. ಅವನ ಸ್ವತಂತ್ರ ಪ್ರವರ್ತನೆಗೆ ಎಲ್ಲಿಯೂ ತಡೆಯಿರದು. ಆದರೆ ತಾನು ಮಾಡಿದ ವ್ಯವಸ್ಥೆಯನ್ನು ತಾನೂ ಅತಿಕ್ರಮಿಸಲಾರನು. ಅವನಿಗೆ ಇತರರಲ್ಲಿ ಬಂಧುತ್ವವೆಂಬುದೇ ಇಲ್ಲವಾದುದರಿಂದ ಪಕ್ಷಪಾತವೂ ಇರದು. ಅವನನ್ನು ಅವನ ಅನುಗ್ರಹದಿಂದಲೇ ವಶಪಡಿಸಿಕೊಳ್ಳಬೇಕೇ ಹೊರತು ಅದಕ್ಕೆ ಬೇರೊಂದು ಉಪಾಯವಿಲ್ಲ. ಆತನನ್ನು ಜಯಿಸತಕ್ಕ ಪರಾಕ್ರಮವೂ ಇಲ್ಲ. ಅವನಿಗೆ ಮತ್ತೊಬ್ಬರಲ್ಲಿ ಇವರು ಮಿತ್ರರೂ ಇವರು ಜ್ಞಾತಿಗಳು ಎಂಬ ಸಂಬಂಧವೂ ಇಲ್ಲ. ಅಪರಾಧಿಗಳೆಲ್ಲರೂ ಆತನಿಗೆ ವೈರಿಗಳೇ. ಆದುದರಿಂದ ಸಮಸ್ತ ಲೋಕಕ್ಕೂ ಕಾರಣಭೂತನಾದ ಈಶ್ವರನು ಜೀವಾತ್ಮನಿಗೆ ಪರತಂತ್ರನಲ್ಲ. ಅವರವರ ಕರ್ಮಾನುಸಾರವಾಗಿ ಜೀವಿಗಳನ್ನು ನಡೆಸುತ್ತಿರುವನು. ಜೀವನು ಯಾವ ವಿಷಯದಲ್ಲಿಯೂ ತನಗೆ ಸ್ವಾತಂತ್ರ್ಯವಿಲ್ಲವೆಂಬ ಶಾಸ್ತ್ರ ತತ್ವವನ್ನು ಚೆನ್ನಾಗಿ ನಿಷ್ಕರ್ಷಿಸಿ ಎಲ್ಲವೂ ಈಶ್ವರನ ವ್ಯಾಪಾರವೆಂದೇ ತಿಳಿಯಬೇಕು. ಧರ್ಮವಾಗಲಿ ಕಾಮವಾಗಲಿ ಅರ್ಥವಾಗಲಿ ಈಶ್ವರನ ಸಂಕಲ್ಪದಿಂದಲೇ ಪ್ರಾಪ್ತವಾಗುವವು. ನನ್ನ ಬಾಣಹತಿಯೇ ಈಗ ವಾಲಿಗೆ ಪ್ರಾಯಶ್ಚಿತ್ತವೆಂದು ತಿಳಿಯಿರಿ. ಇದರಿಂದ ಈತನ ದೋಷಗಳೆಲ್ಲವೂ ನೀಗಿ ಶುದ್ಧಿಯನ್ನು ಹೊಂದಿರುವನು. ಈಗ ವಾಲಿಯು ಧರ್ಮಾರ್ಥ ಕಾಮ ಸಂಬಂಧಗಳಿಂದ ಅತಿ ಪವಿತ್ರವಾದ ಕರ್ಮ ಫಲವನ್ನು ಹೊಂದಿ ಸ್ವರ್ಗವನ್ನೇ ಸೇರುವನು. ಮೊದಲು ತನ್ನ ಧರ್ಮಾನುಷ್ಠಾನದಿಂದ ಇವನು ಸಾಧಿಸುತ್ತಿದ್ದ ಸ್ವರ್ಗವನ್ನು ಈಗ ತನ್ನ ಶೌರ್ಯೋಚಿತವಾಗಿ ಯುದ್ಧದಲ್ಲಿ ಪ್ರಾಣವನ್ನು ಬಿಟ್ಟುದರಿಂದ ಕೈ ಸೇರಿಸಿಕೊಂಡು ಬಿಟ್ಟನು. ಎಲೆಯಿತಾರೆ, ಈಗ ಈತನು ಹೊಂದಿರುವ ಮೃತಿಯೇ ಸರ್ವೋತ್ತಮವಾದುದೆಂದು ತಿಳಿ. ಇನ್ನು ಪರಿತಾಪವನ್ನು ಬಿಡು.
ಪ್ರಕೃತದಲ್ಲಿ ನಡೆಸಬೇಕಾದ ಮುಂದಿನ ಕಾರ್ಯವನ್ನು ನೋಡು ಎಂದನು. ರಾಮನು ಈ ಮಾತನ್ನು ಹೇಳಿ ಮುಗಿಸಿದ ಮೇಲೆ ಲಕ್ಷ್ಮಣನು ದುಃಖದಿಂದ ಪ್ರಜ್ಞೆ ತಪ್ಪಿದವನಂತೆ ನಿಂತಿದ್ದ ಸುಗ್ರೀವನನ್ನು ಕುರಿತು ವಿನಯಪೂರ್ವಕವಾದ ಮಾತಿನಿಂದ, ಎಲೈ ಸುಗ್ರೀವನೇ, ವಾಲಿಗೆ ಮುಂದೆ ನಡೆಸಬೇಕಾದ ಪ್ರೀತ ಕಾರ್ಯವನ್ನು ಶೀಘ್ರದಲ್ಲಿ ನಡೆಸುವ ಪ್ರಯತ್ನವನ್ನು ಮಾಡು. ತಾರೆಯನ್ನು ಅಂಗದನನ್ನು ಮುಂದಿಟ್ಟುಕೊಂಡು ವಾಲಿಯ ದಹನ ಕಾರ್ಯಕ್ಕೆ ಆರಂಭಿಸು. ವಾಲಿಯ ಸಂಸ್ಕಾರಕ್ಕಾಗಿ ಚೆನ್ನಾಗಿ ಒಣಗಿದ ಚಂದನ ಕಾಷ್ಟಗಳನ್ನು ಬೇಕಾದಷ್ಟು ತರಿಸು. ಮನಸ್ಸಿನಲ್ಲಿ ಕೊರಗುತ್ತಿರುವ ಅಂಗದನಿಗೆ ನೀನೇ ಸಮಾಧಾನ ವಾಕ್ಯಗಳನ್ನು ಹೇಳು. ನೀನು ಈಗ ಅಗ್ನರಂತೆ ದುಃಖಿಸುತ್ತಿರಬೇಡ. ಈಗ ಈ ಸಮಸ್ತ ವಾನರ ರಾಜ್ಯವು ನಿನಗೆ ಅಧೀನವಾಗಿರುವುದು. ಇನ್ನು ಮುಂದಿನ ಕೆಲಸಕ್ಕೆ ಬೇಕಾದ ಪುಷ್ಪಗಳು, ತುಪ್ಪ, ಎಣ್ಣೆ, ಸುಗಂಧಗಳು ಮುಂತಾದ ಸಾಮಗ್ರಿಗಳೆಲ್ಲವನ್ನು ಅಂಗದನು ತಂದಿಡಲಿ. ನೀನು ಬೇಗನೆ ಹೋಗಿ ಪಲ್ಲಕ್ಕಿಯನ್ನು ತರಿಸಿಕೊಂಡು ಬಾ. ಯಾವಾಗಲೂ ಕಾರ್ಯಗಳನ್ನು ತಡವಿಲ್ಲದೆ ಮಾಡುವುದರಲ್ಲಿ ಗುಣವುಂಟು. ಅದರಲ್ಲಿಯೂ ಇಂತಹ ಕಾಲಗಳಲ್ಲಿ ತಡ ಮಾಡಲೇಬಾರದು. ಪಲ್ಲಕ್ಕಿಯನ್ನು ಹೊರುವುದಕ್ಕೆ ಸಮರ್ಥರಾಗಿಯೂ ಬಲಾಢ್ಯನಾಗಿಯೂ ಇರುವ ಕೆಲವು ವಾನರರು ಸಿದ್ಧವಾಗಿರಲಿ ಎಂದನು. ಹೀಗೆ ಲಕ್ಷ್ಮಣನು ಸುಗ್ರೀವನಿಗೆ ಹೇಳಿ ತನ್ನ ಅಣ್ಣನಾದ ರಾಮನ ಸಮೀಪದಲ್ಲಿ ನಿಂತಿದ್ದನು. ಆ ಕ್ಷಣವೇ ತಾರನು ಲಕ್ಷ್ಮಣನ ಮಾತಿನಂತೆ ಪಲ್ಲಕ್ಕಿಯನ್ನು ತರುವುದಕ್ಕಾಗಿ ಗುಹೆಗೆ ಹೋಗಿ ಶೀಘ್ರದಲ್ಲಿಯೇ ವಾಹನವನ್ನು ಹೊರಿಸಿಕೊಂಡು ಬಂದನು. ವಾಹನವನ್ನು ಹೊತ್ತು ಬಳಕೆಯುಳ್ಳ ಬಲಾಢ್ಯರಾದ ಕೆಲವು ವಾನರರು ಅದನ್ನು ಶೀಘ್ರದಲ್ಲಿಯೇ ಹೊತ್ತು ತಂದರು. ಆ ಪಲ್ಲಕ್ಕಿಯಾದರೂ ದೇವಯೋಗ್ಯವಾದ ವಿಮಾನದಂತೆಯೇ ಅತಿ ಮನೋಹರವಾಗಿ ತೋರುತ್ತಿತ್ತು. ರಥದಂತೆ ವಿಸ್ತಾರವಾಗಿ ನಡುವೆ ರಾಜಾಸನದಿಂದ ಕೂಡಿ ಶೋಭಿಸುತ್ತಿತ್ತು. ಅದರ ಸುತ್ತಲೂ ಚಿತ್ರ ಕಾರ್ಯಗಳಿಂದ ಮಾಡಲ್ಪಟ್ಟ ಬಗೆ ಬಗೆಯ ಪಕ್ಷಿಗಳು, ವೃಕ್ಷಗಳು ನೇತ್ರಾನಂದಕರಗಳಾಗಿದ್ದವು. ನಡುವೆ ಚಿತ್ರ ವಿಚಿತ್ರಗಳಾದ ರೇಖೆಗಳು ಕೆತ್ತಲ್ಪಟ್ಟಿದ್ದವು. ಒಟ್ಟಾಗಿ ಅದರ ಆಕಾರ ಸನ್ನಿವೇಶವು ಅಂದವಾಗಿಯೂ ದೃಢವಾಗಿಯೂ ಎದ್ದಿತು. ಮತ್ತು ಇದು ಆಕಾಶದಲ್ಲಿ ಸಂಚರಿಸುವ ಸಿದ್ಧ ವಿಮಾನದಂತೆ ಸಣ್ಣ ಕಿಟಕಿಗಳಿಂದಲೂ ದೊಡ್ಡ ಗವಾಕ್ಷಗಳಿಂದಲೂ ಕೂಡಿ ಬಲವಾದ ಕೀಲುಗಳುಳ್ಳದ್ದಾಗಿತ್ತು. ವಿಸ್ತಾರವಾದ ಆ ಪಲ್ಲಕ್ಕಿಯನ್ನು ವಿಶ್ವಕರ್ಮನು ತನ್ನ ಚಾತುರ್ಯವನ್ನೆಲ್ಲವನ್ನು ಉಪಯೋಗಿಸಿ ರಚಿಸಿದಂತೆ ತೋರುತ್ತಿತ್ತು. ಅದರಲ್ಲಿ ಅಲ್ಲಲ್ಲಿ ಮರಗಳಿಂದ ಕೆತ್ತಲ್ಪಟ್ಟ ಕ್ರೀಡಾ ಪರ್ವತಗಳು ಕಂಗೊಳಿಸುತ್ತಿದ್ದವು. ಮತ್ತು ಅದು ಸುತ್ತಲೂ ನಯಗೆಲಸಗಳಿಂದ ಮಿರುಗಿಡಲ್ಪಟ್ಟು ಥಳಥಳಿಸುತ್ತಿತ್ತು. ಸುತ್ತಲೂ ರತ್ನದ ಕೆತ್ತನೆಗಳಿಂದಲೂ ಪುಷ್ಪ ಮಾಲಿಕೆಗಳಿಂದಲೂ ಅಲಂಕೃತವಾಗಿತ್ತು. ಮತ್ತು ಅದರ ಸುತ್ತಲೂ ಅಲ್ಲಲ್ಲಿ ಕೃತ್ರಿಮೆಗಳಾದ ಗುಹೆಗಳು, ಅಡವಿಗಳು ಕೆತ್ತಲ್ಪಟ್ಟಿದ್ದವು. ಅಲ್ಲಲ್ಲಿ ರಕ್ತ ಚಂದನಾನುಲೇಪನದಿಂದ ಪುಷ್ಪೋಪಹಾರದಿಂದಲೂ ಅಲಂಕೃತವಾಗಿತ್ತು. ಬಾಲ ಸೂರ್ಯ ಬಿಂಬಗಳಂತಿರುವ ಕೆಂದಾವರೆಯ ಹೂಗಳಿಂದ ಶೋಭಿಸುತ್ತಿತ್ತು. ಹೀಗೆ ಸರ್ವೋತ್ತಮವಾದ ಪಲ್ಲಕ್ಕಿಯು ಸಿದ್ಧವಾಗಿ ಬಂದೊಡನೆ ಅದನ್ನು ನೋಡಿ ರಾಮನು ಲಕ್ಷ್ಮಣನನ್ನು ಕುರಿತು, ವತ್ಸ, ಶೀಘ್ರದಲ್ಲಿಯೇ ವಾಲಿಯನ್ನು ಸಾಗಿಸಿ ಅವನಿಗೆ ಪ್ರೇತ ಕಾರ್ಯಗಳು ನಡೆಸುವಂತೆ ಮಾಡಬೇಕು ಎಂದನು. ಇದನ್ನು ಕೇಳಿದೊಡನೆಯೇ ಸುಗ್ರೀವನು ಅಂಗದನು ಸೇರಿ ದುಃಖದಿಂದ ಗೋಳಿಡುತ್ತಾ ಬಂದು ಆ ವಾಲಿಯ ದೇಹವನ್ನೆತ್ತಿ ಪಲ್ಲಕ್ಕಿಯ ಮೇಲೆ ಏರಿಸಿದರು. ಆ ಮೃತದೇಹವನ್ನು ವಾಹನದಲ್ಲಿ ಇಟ್ಟೊಡನೆ ಅದನ್ನು ನಾನಾ ವಿಧಗಳಾದ ವಸ್ತ್ರಾಭರಣಗಳಿಂದ ಅಲಂಕರಿಸಿದರು. ಆಮೇಲೆ ಸುಗ್ರೀವನು ಅಲ್ಲಿದ್ದ ವಾನರಾನುಚರರು ಎಲ್ಲರನ್ನೂ ಕರೆದು ಆರ್ಯನಾದ ವಾಲಿಗೆ ಕ್ರಮವಾಗಿ ಉತ್ತರ ಕ್ರಿಯೆಗಳನ್ನು ನಡೆಸಬೇಕು. ಕೆಲವು ವಾನರರು ನವರತ್ನ ರಾಶಿಗಳನ್ನು ಚೆಲ್ಲುತ್ತಾ ಪಲ್ಲಕ್ಕಿಯ ಮುಂದೆ ನಡೆಯಲಿ. ಅವರನ್ನು ಹಿಂಬಾಲಿಸಿಯೇ ಈ ಪಲ್ಲಕ್ಕಿಯು ನಡೆಯಬೇಕು ಎಂದು ಆಜ್ಞಾಪಿಸಿದನು. ರಾಜರಿಗೆ ಅವರವರ ಭಾಗ್ಯಕ್ಕೆ ಅನುರೂಪವಾಗಿ ಯಾವ ವಿಧವಾದ ವೈಭವದಿಂದ ಉತ್ತರ ಕ್ರಿಯೆಗಳನ್ನು ನಡೆಸುವರು, ಅದೇ ರೀತಿಯಲ್ಲಿ ಸುಗ್ರೀವಾದಿ ವಾನರರೆಲ್ಲರೂ ಸಮಸ್ತ ವೈಭವಗಳೊಡನೆ ವಾಲಿಗೆ ಉತ್ತರ ಕ್ರಿಯೆಗಳನ್ನು ನಡೆಸಿದರು. ಆಗ ವಾಲಿಗೆ ಸಮೀಪ ಬಂಧುಗಳಾದ ತಾರನೆ ಮೊದಲಾದವರೆಲ್ಲರೂ ಅಂಗದನ ಸುತ್ತಲೂ ಸೇರಿ ಅವನನ್ನು ಹಿಡಿದುಕೊಂಡು ರೋಧಿಸುತ್ತಾ ಮುಂದೆ ನಡೆಯುತ್ತಿದ್ದರು. ಹಾಗೆಯೇ ವಾಲಿಗೆ ವಶವರ್ತಿನಿಯರಾಗಿಯೂ ಸಮೀಪ ಬಂಧುಗಳಾಗಿಯೂ ಇದ್ದ ಕೆಲವು ವಾನರ ಸ್ತ್ರೀಯರು ಅಲ್ಲಲ್ಲಿ ಗುಂಪಾಗಿ ಸೇರಿಕೊಂಡು ಹಾ ವೀರನೇ, ಹಾ ಶೂರನೇ ಎಂದು ಗಟ್ಟಿಯಾಗಿ ಗೋಳಿಟ್ಟು ಕೂಗುತ್ತಿದ್ದರು.
ತಾರೆ ಮೊದಲಾದ ಆತನ ಪ್ರಿಯ ಪತ್ನಿಯರು ಒಂದು ಕಡೆಯಲ್ಲಿ ಸೇರಿ ಕಲ್ಲುಗಳನ್ನು ಕೂಡ ಕರಗಿಸುವಂತೆ ದೈನ್ಯದಿಂದ ವಿಲಪಿಸುತ್ತಾ ಬಂದರು. ಹೀಗೆ ಒಟ್ಟಾಗಿ ಸೇರಿ ಈ ವಾನರ ಸ್ತ್ರೀಯರೆಲ್ಲರ ಉತ್ರಂಗನ ಧ್ವನಿಗಳಿಂದ ಅಲ್ಲಿನ ವನ ಪರ್ವತಗಳೆಲ್ಲವೂ ಪ್ರತಿಧ್ವನಿಯನ್ನು ಕೊಡುತ್ತಾ ಅವು ಒಟ್ಟಾಗಿ ಕೂಗಿಕೊಳ್ಳುವಂತೆ ತೋರುತ್ತಿತ್ತು. ಹೀಗೆ ವಾಲಿಯನ್ನು ಸಾಗಿಸಿಕೊಂಡು ಬರುವಷ್ಟರಲ್ಲಿ ಕೆಲವು ವಾನರರು ಮುಂದಾಗಿ ಹೋಗಿ ಒಂದು ಬೆಟ್ಟದ ತೊರೆಯ ಬಳಿಯಲ್ಲಿ ಏಕಾಂತವಾಗಿಯೂ ಶುದ್ಧವಾಗಿಯೂ ಇರುವ ಜಲಸಮೃದ್ಧಿಯುಳ್ಳ ಒಂದು ಸ್ಥಳವನ್ನು ನೋಡಿ ಅಲ್ಲಿ ಚಿತೆಯನ್ನೊಡ್ಡಿದರು. ಆ ಸ್ಥಳದಲ್ಲಿ ವಾಹಕರು ಪಲ್ಲಕ್ಕಿಯನ್ನಿಳಿಸಿ ದುಃಖಿತರಾಗಿ ಒಂದು ಕಡೆಯಲ್ಲಿ ನಿಂತಿದ್ದರು. ಪಲ್ಲಕ್ಕಿಯನ್ನಿಳಿಸಿದೊಡನೆ ತಾರೆಯು ಸಮೀಪಕ್ಕೆ ಬಂದು ಅದರಲ್ಲಿ ಮಲಗಿಸಲ್ಪಟ್ಟಿದ್ದ ಪ್ರಿಯಪತಿಯನ್ನು ನೋಡಿ ಸಂಕಟವನ್ನು ತಡೆಯಲಾರದೆ ಅವನ ತಲೆಯನ್ನೆತ್ತಿ ತನ್ನ ತೊಡೆಯ ಮೇಲಿಟ್ಟುಕೊಂಡು, ಹಾ ನಾಥನೇ, ಹಾ ವಾನರೇಂದ್ರನೇ, ಹಾ ವತ್ಸಲನೇ, ಹಾ ಪೂಜ್ಯನೇ, ಹಾ ಮಹಾಬಾಹುವೆ, ಹಾ ನನ್ನ ಮೋಹಪ್ರಿಯನೇ, ನನ್ನನ್ನು ಕಣ್ಣೆತ್ತಿ ನೋಡಬಾರದೆ. ನಾನು ಹೀಗೆ ಗೋಳಿಟ್ಟು ಸಂಕಟ ಪಡುವಾಗಲೂ ನಿನಗೆ ನನ್ನಲ್ಲಿ ಮರುಕವಿಲ್ಲವೇ? ಹಾ ಪ್ರಿಯನೇ, ಈಗ ನೀನು ಮೃತನಾಗಿದ್ದರೂ ನಿನ್ನ ಮುಖದಲ್ಲಿ ಜೀವ ಕಳೆಯು ಉಕ್ಕುತ್ತಿರುವುದು, ಸಂತೋಷದಿಂದ ನಗುವಂತಿರುವುದು, ಸಾಯಂಕಾಲದ ಸೂರ್ಯ ಬಿಂಬದಂತೆ ದಿವ್ಯ ತೇಜಸ್ಸು ಹೊರಡುತ್ತಿರುವುದು. ಹಾ ಕಷ್ಟವೇ, ಯಮನೇ ಹೀಗೆ ರಾಮರೂಪದಿಂದ ಬಂದು ಒಂದೇ ಬಾಣದಿಂದ ನಮ್ಮೆಲ್ಲರನ್ನು ವಿಧವೆಯರನ್ನಾಗಿ ಮಾಡಿ ನಿನ್ನನ್ನು ಸೆಳೆದುಕೊಂಡು ಹೋದನಲ್ಲ. ಎಲೈ ರಾಜಶ್ರೇಷ್ಠನೇ, ನಿನಗೆ ಪರಮ ಪ್ರಿಯರಾಗಿಯೂ ಸುಖಾರ್ಹರಾಗಿಯೂ ಸುಕುಮಾರಾಂಗಿಯರಾಗಿಯೂ ಇರುವ ಈ ವಾನರ ಸ್ತ್ರೀಯರೆಲ್ಲರೂ ಈಗ ಎಷ್ಟೋ ದೂರದಿಂದ ಕಾಲು ನಡೆಯಲ್ಲಿಯೇ ನಿನ್ನನ್ನು ಹಿಂಬಾಲಿಸಿ ಬರುತ್ತಿರುವುದನ್ನು ಕಾಣೆಯ. ಇವರ ಕಷ್ಟವನ್ನು ನೋಡಿಯಾದರೂ ನಿನಗೆ ಮರುಕವು ಹುಟ್ಟಲಿಲ್ಲವೇ? ಚಂದ್ರಮುಖಿಯರಾದ ಅವರೆಲ್ಲರೂ ನಿನಗೆ ಮೋಹದ ಪತ್ನಿಯರಲ್ಲವೇ? ಇನ್ನೂ ನೀನೇಕೆ ಸುಮ್ಮನಿರುವೆ? ನಿನ್ನ ಪ್ರಿಯ ಸಹೋದರನಾದ ಸುಗ್ರೀವನನ್ನಾದರೂ ನೋಡಬಾರದೆ? ತಾರನೆ ಮೊದಲಾದ ನಿನ್ನ ಮಂತ್ರಿಗಳು ಇತರ ಪುರಜನಗಳು ನಿನ್ನನ್ನು ಹಿಂಬಾಲಿಸಿ ಬರುತ್ತಿರುವರು ನೋಡು. ಇವರೆಲ್ಲರಿಗೂ ಅವರವರ ಗೌರವಕ್ಕೆ ತಕ್ಕಂತೆ ರಾಜಾಜ್ಞೆಯನ್ನಿತ್ತು ಕಳುಹಿಸು. ನಾವೆಲ್ಲರೂ ಸೇರಿ ವಿನೋದದಿಂದ ಕ್ರೀಡಿಸಬೇಡವೇ ಎಂದಳುತ್ತಿದ್ದಳು. ಹೀಗೆ ಪತಿಯನ್ನು ಬಿಡಲಾರದೆ ತಾರೆಯು ಸಂಕಟ ಪಡುವುದನ್ನು ನೋಡಿ ಕೆಲವು ವಾನರ ಸ್ತ್ರೀಯರು ಬಂದು ಅವಳನ್ನೆತ್ತಿ ಕುಳ್ಳಿರಿಸಿ ಹಿಂದಕ್ಕೆ ಕರೆದುಕೊಂಡು ಹೋದರು. ಆಮೇಲೆ ಸುಗ್ರೀವನು ಅಂಗದನು ದುಃಖದಿಂದ ರೋಧಿಸುತ್ತಾ ಬಂದು ವಾಲಿಯ ದೇಹವನ್ನು ಚಿತೆಗೆ ಮೇಲಕ್ಕೆ ಏರಿಸಿದರು. ಅಂಗದನು ಶಾಸ್ತ್ರೋಕ್ತವಾಗಿ ಅಗ್ನಿಯನ್ನಿಟ್ಟು ಚಿತೆಗೆ ಪ್ರದಕ್ಷಿಣೆಯನ್ನು ಮಾಡಿ ತಂದೆಗೆ ದಹನ ಸಂಸ್ಕಾರಗಳನ್ನು ನಡೆಸಿದನು. ಆಗಲೇ ಕೆಲವು ವಾನರರು ಜಲತರ್ಪಣ ಕಾರ್ಯಕ್ಕಾಗಿ ಅಂಗದನನ್ನು ನದಿಯ ಬಳಿಗೆ ಕರೆತಂದರು. ಅಲ್ಲಿ ಸಮಸ್ತ ವಾನರರು ಸುಗ್ರೀವನನ್ನು ತಾರೆಯನ್ನು ಅಂಗದನನ್ನು ಮುಂದಿಟ್ಟುಕೊಂಡು ವಾಲಿಗೆ ಜಲತರ್ಪಣಗಳನ್ನು ನಡೆಸಿದರು. ಮಹಾಬಲಾಢ್ಯನಾದ ರಾಮನೂ ಕೂಡ ತಾನು ಅವರೆಲ್ಲರೊಡನೆ ಸಮಾನ ದುಃಖವುಳ್ಳವನಾಗಿ ಸುಗ್ರೀವನ ಮೂಲಕವಾಗಿ ವಾಲಿಗೆ ಸಮಸ್ತ ಪ್ರೇತ ಕಾರ್ಯಗಳನ್ನು ಮಾಡಿಸಿದನು. ಹೀಗೆ ಜಗತ್ಪ್ರಸಿದ್ಧನಾಗಿಯೂ ಮಹಾಪೌರುಷವುಳ್ಳವನಾಗಿಯೂ ಇದ್ದು ರಾಮ ಬಾಣದಿಂದ ಹತನಾದ ವಾಲಿಗೆ ಸುಗ್ರೀವನು ದಹನ ಸಂಸ್ಕಾರಗಳೆಲ್ಲವನ್ನು ಮಾಡಿ ಮುಗಿಸಿ ಆಮೇಲೆ ಲಕ್ಷ್ಮಣ ಸಹಿತನಾಗಿ ನಿಂತಿದ್ದ ರಾಮನ ಬಳಿಗೆ ಬಂದನು. ಇಲ್ಲಿಗೆ 25ನೆಯ ಸರ್ಗವು ಮುಗಿದುದು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.